ಗುರುಂ ತಂ ನಮಾಮಿ. ಇವತ್ತಿನ ಪವಿತ್ರವಾದ ದಿನ ನಿರ್ದೇಶಿತ ಗಮ್ಯ ಎಂಬ ನಾದಾನಂದ ತೀರ್ಥ ಪೂಜ್ಯ ಅವರು ಬರೆದ ಅದ್ಭುತವಾದ ಪವಿತ್ರವಾದ ಗ್ರಂಥವನ್ನು ಬಿಡುಗಡೆ ಮಾಡುವಂತ ಒಂದು ಭಾಗ್ಯ ನನಗೆ ಲಭಿಸಿದೆ. ನಾನು ಇಂತಹ ಕಾರ್ಯಕ್ರಮಕ್ಕೆ ಒಬ್ಬ ಸ್ವಾಮಿಯಾಗಿ ಬಂದಿಲ್ಲ, ಇದು ನಿತ್ಯಾನಂದರ ಸೇವಕನಾಗಿ ಬಂದಿದ್ದೇನೆ. ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ನಾದಾನಂದ ನಮ್ಮ ದೇವಸ್ಥಾನದಲ್ಲಿ ದಶನಾದಗಳಿವೆ. ಚಿಂಚಿನ್ನಾದ, ಡಮ್ನಾದ, ಡಮರುನಾದ, ದಶನಾದಗಳು ದೇವಸ್ಥಾನದಲ್ಲಿದೆ. ಅದೇ ನಾದಗಳು ಒಳಗಿದೆ. ನಮ್ಮ ಒಳಗೆ ಕೂಡ ಅಂತರ್ಮುಖಿ ಆದಾಗ ದಶನಾದಗಳು ಕೇಳ್ತದೆ. ಆ ದಶನಾದಗಳಲ್ಲಿ ಯಾರು ಲಯವಾಗಿ ಆನಂದವನ್ನು, ಬ್ರಹ್ಮಾನಂದ, ಚಿದಾನಂದ, ಸದಾನಂದ, ಇದರಲ್ಲಿ ಯಾರು ಆ ಆನಂದದಲ್ಲಿ ಮರ್ಜಾಗಿ ಹೋಗ್ತಾರೆ, ಅಲ್ಲಿ ಆನಂದ ಮಾತ್ರ ಉಳಿತದೆ. ಅಂತಹ ಅಂತರ್ ಧ್ವನಿಯಿಂದ, ನಾದದಿಂದ ಆನಂದ, ನಿತ್ಯ ಆನಂದ, ಬ್ರಹ್ಮಾನಂದ, ಸದಾನಂದದಲ್ಲಿ ಯಾರು ಸರಳವಾಗಿ ತಿಳಿಯದಂತೆ ಬದುಕಿರ್ತಾರೋ ಅಂತಹ ನಾದಾನಂದರ ಪಾದಕಮಲಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ. ನಾದವನ್ನು ನಾವು ವರ್ಣನೆ ಮಾಡಲಿಕ್ಕೆ ಬರುವುದಿಲ್ಲ. ಸಕ್ಕರೆಯನ್ನು ನಾವು ವರ್ಣಿಸಬಹುದು, ಸಿಹಿಯನ್ನು ವರ್ಣಿಸಲಿಕ್ಕೆ ಬರುವುದಿಲ್ಲ. ಅವರು ವ್ಯಕ್ತಿಯಲ್ಲ, ಒಂದು ಮಹಾನ್ ಶಕ್ತಿ. ಈ ಗ್ರಂಥ ನನಗೆ ಓದ್ಲಿಕ್ಕೆ ಕೊಟ್ಟರು, ಸತ್ಯ ಹೇಳ್ತೇನೆ. ಅಕ್ಷರ ಅಂದ್ರೆ ಏನು? ಪುಸ್ತಕದ ಅಕ್ಷರ ಅಂದ್ರೆ ಯಾವುದು ಕ್ಷರ, ಕ್ಷರ ಅಂದ್ರೆ ನಾಶ, ಯಾವುದು ಕ್ಷರ ಇಲ್ಲ ಅದು ಅಕ್ಷರ. ಅದನ್ನು ನಾನು ಓದಿಕೊಂಡು ಹೋದ ಹಾಗೆ ಒಂದೊಂದು ಶಬ್ದ ಅಲ್ಲಿಯೇ ಲಯ ಆಗಿ ಹೋಗ್ತಿತ್ತು. ಮುಂದಕ್ಕೆ ಓದ್ಲಿಕ್ಕೆ ಆಗ್ತಿರಲಿಲ್ಲ. ಪುಸ್ತಕದ ಪ್ರತಿಯೊಂದು ಅಕ್ಷರದಲ್ಲಿ ಚಿತಿಶಕ್ತಿಯ ವಿಲಾಸ ಈ ಜಗತ್ತು. ಒಂದು ಮಹಾತ್ಮರ ಗ್ರಂಥದ ಪ್ರತಿಯೊಂದು ಅಕ್ಷರದಲ್ಲಿ ಅಪಾರವಾದ ಶಕ್ತಿ ಇದೆ. ಅದಕ್ಕೆ ಗ್ರಂಥ ಪಾರಾಯಣ ಮಾಡಬೇಕಂತಾರೆ. ಎಷ್ಟು ನಾವು ಪುಸ್ತಕವನ್ನು ಎಷ್ಟು ಬಾರಿ ಓದಿದ್ರು ನಮಗೆ ಅರ್ಥ ಪ್ರಾಪ್ತವಾಗುವುದಿಲ್ಲ. ಎಲ್ಲವನ್ನು ಒಂದೊಂದೇ ನಾದ, ದಶನಾದಗಳಲ್ಲಿ ಅದು ಆನಂದದಲ್ಲಿ ಲಯ ಆಗುವಾಗ ಅಂತ ಆನಂದದಲ್ಲಿ ಲಯವಾದ ಈ ನಿರ್ದೇಶಿತ ಗಮ್ಯ ಅವರ ಆಧ್ಯಾತ್ಮಿಕ ಪಯಣದ ಬಗ್ಗೆ ಅತ್ಯಂತ, ಇದು ಪ್ರತಿಯೊಬ್ಬ ಓದುಗನಿಗೆ, ಆಧ್ಯಾತ್ಮಿಕ ಸಾಧಕರಿಗೆ ಇದೊಂದು ಮಾರ್ಗದರ್ಶನವಾಗುವ ಗ್ರಂಥ ಆಗ್ತದೆ. ಅವರನ್ನು ನೋಡಿದರೆ ಆನಂದ ಆಗ್ತದೆ. ನಾದಾನಂದರಿಗೆ ನಾವು ಅವರ ಗ್ರಂಥ ಓದಬೇಕಂತಿಲ್ಲ, ಅವರ ಕಣದಲ್ಲಿ ಆನಂದವಿದೆ, ನಿತ್ಯ ಆನಂದ, ಬ್ರಹ್ಮಾನಂದ, ಆ ಸ್ಥಿತಿಯನ್ನು ತಲುಪಿದವರು. ಒಬ್ಬ ಸ್ವಾಮಿ ಅಲ್ಲ, ಒಬ್ಬ ಮಹಾತ್ಮ ಅಲ್ಲ, ನಿತ್ಯಾನಂದರ ತತ್ವವನ್ನು ಪ್ರಚಾರ ಮಾಡಲಿಕ್ಕೆ ಒಂದು ಸಣ್ಣ ಕೆಲಸ ಕೊಟ್ಟಿದ್ದಾರೆ ನನಗೆ. ಅಂತ ಒಂದು ಸಣ್ಣ ಕಾರ್ಯ, ಅಳಿಲ ಸೇವೆ ಮಾಡಲಿಕ್ಕೆ ನನಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ ಕೋಟಿ ಕೋಟಿ ನಮನಗಳನ್ನು ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ. Today, the start of 16th year of Ugadi Seva. It's not an ordinary thing. One is that every year we have seen a difference, an increase, or a dimensional shift for the activity. We were having our programs in a very restricted space a few years ago, 3 years ago maybe. Now this is an expanded, and even while we were doing this, the road took some land away. Again, more land came. So there has been a change all the time, and we were like a surf rider, trying to adjust with the changes and then still continuing.
Of course, Guruji's grace, but all the people here who have worked for it, I congratulate all of you. Now, this particular program here today, it is also connected to the book release, The Limitless, Aparimita, and the autobiography in Kannada, Nirdeshita Gamya. These two books, which are very, very important because Guruji's biography is reaching people through different languages, which is extremely important. And myself and Swamiji Vijayanandji, we met only one time before. That was in Udupi for the Pran Pradishta Sarvadharma Sammelan. That is the only time we met. But we connected long time ago. We knew each other. So it's such an honor that I'm here with you today. Now, about this book, which Gokulamji has written and compiled. Yeah, he writes very well. And he can see through the things as well. So this book might be a guiding light to many people, I feel. One. Yes,